ನಮಸ್ಕಾರ ರೀ ಎಲ್ಲರಿಗೂ. ಏನದು ಮುಸ್ಸಂಜೆಯ ಶುಭಾಶಯಗಳು. ನಾವು ಅಕ್ಕಿ ತರ್ಕೊಂಡಿದ್ವಿ. ಸಂತೋರಿ ಮುಂದೆ ವಾರ ಅಣ್ಣಾರು ಇವ್ರ ಪ್ಲಾನ್ ಎಕ್ಸ್ಪೈರ್ ಡೇ. ನಾವು ಇವಾಗಿನ ರಿಚಾರ್ಜ್ ಮಾಡ್ಸೀನಿ ಮತ್ತೆ ಎಕ್ಸ್ಪೈರ್ ಅಂತ ತಗೊಳ್ಳಿದ್ದು. ಸಾರಿ ಗೈಸ್, ಅಕ್ಕಿ ಖಾಲಿಯಾಗಿತ್ತು, ಹಂಗಾಗಿ ಅಕ್ಕಿ ತಗೊಂಡೇವು ನಾವು. ಅಕ್ಕಿ ಚೀಲ ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಆಗ್ಬೋದಷ್ಟೇ. ಮತ್ತು ನಾಳೆ ಒಬ್ಬನೇ ಆದರೆ ಪಾಪ ಸ್ವಂತ ಒಬ್ಬನೇ ಅಂತ ತರಕ ಮತ್ತು ಹಂಗಾಗಿ ಅದಕ್ಕೆ ಇವತ್ತು ನಾನು ಅದನ್ನು ಹೊಂಟೇನಿ. ಅಕ್ಕಿ ತೊಗೊಂಡು ಒಂದು ಸ್ವಲ್ಪ ಏನಾದರೂ ಥಿಂಗ್ಸ್ ತಗೊಂಡು ಇವತ್ತು ಆಫ್ಟರ್ ಲಾಂಗ್ ಟೈಮ್ ಒಂಚೂರು ಏನೋ ಸ್ಪೆಷಲ್ ಮಾಡ್ಕೊಂಡು ಅಂತೀವಿ. ಆಫ್ಟರ್ ಲಾಂಗ್ ಟೈಮ್ ಆದರೆ ಸ್ಪೆಷಲ್ಲ. ಗಾಯಸ್, ಇವಾಗ ನಾವು ಎಲ್ಲಿ ರಾಮಮೂರ್ತಿನಗರ ಡಿಮಾರ್ಟಿಗೆ ಹೊಂಟೇವಿ. ಡಿಮಾರ್ಟಿಗೆ ಹೋಗಿ ಒಂದು 5 kg ಅಕ್ಕಿ ಪ್ಯಾಕೆಟ್ ತೊಗೊಂಡು 10 kg ಇದಲ್ಲ 10 kg ಇದು ಅಕ್ಕಿ ಪ್ಯಾಕೆಟ್ ತೊಗೊಂಡು ನೆಕ್ಸ್ಟ್ ಕೋಲ್ಡ್ ಲೀಟ್ರ್ ತತ್ತಿ ತೊಗೊಂಡು ಮತ್ತು ಹತ್ತಿ ತೊಗೊಂಡು ಆಮೇಲೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕು ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡು ಮತ್ತೆ ಅಷ್ಟೇ ಸದ್ಯಕ್ಕೆ ಅಷ್ಟು ಸಾಕೀಗ. ಅಷ್ಟು ತೊಗೊಂಡು ರೂಮಿಗೆ ಹೋಗಿ ಒಂಚೂರು ಅಡುಗೆ ಮಾಡ್ಕೋಬೇಕು. ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗ್ಬೇಕು. ಮಧ್ಯಾಹ್ನದ ಒಂಚೂರು ಬದ್ನಿಕಾಯಿ ಪಲ್ಯ ಉಳ್ದೈತಿ, ಅದನ್ನ ಒಂಚೂರು ಎಗ್ ರೈಸ್ನೇ ಮಿಕ್ಸ್ ಮಾಡ್ತೀವಿ. ಸ್ವಲ್ಪ ಅನ್ನ ಮಾಡ್ಕೋಬೇಕು ರೀ. ಅನ್ನ ಮಾಡ್ಕೊಂಡು ಊಟ ಮಾಡಿ ಹೋಗ್ಬೇಕು ವರ್ಕಿಗೆ. ನಾಳೆ ನಮ್ಮದು ನಾಳೆ ನಂದು ಯುಗಾಫ್ ಇರೋದ್ರಿಂದ ನಾಳೆ ನಮ್ಮ ಪಯಣ ಗದಗ ಕಡೆಗೆ. ನಾಳೆ ವರ್ಕ್ ಇವತ್ತು ನೈಟ್ ಹೋಗಿ ವರ್ಕ್ ಮುಗಿಸ್ಕೊಂಡು ಬಂದು ನಾಳೆ ಬೆಳಗ್ಗೆ ಬಿಡ್ಬೇಕು ರೀ. ನಾಳೆ ಬೆಳಗ್ಗೆ ಇಲ್ಲಿಂದ ಬಿಟ್ಟರೆ ನಾನು ಸಂಜೆನೇ ಆಗಕ್ಕೆ ಹೋಗೋದು. ಸಂಜೆ ಹಾಗೆ ಸ್ವಲ್ಪ ಅಲ್ಲೆಲ್ಲ ಒಂಚೂರು ಮಾತಾಡ್ಸ್ಕೊಂಡು ಮತ್ತೆ ವಾಪಸ್ಸು ಯಾವುದು ಶುಕ್ರವಾರ ಬೆಳಗ್ಗೆ ಮತ್ತೆ ನಾನು ಅಲ್ಲಿಂದ ಬಿಡಬೇಕು. ಗೈಸ್, ಫೈನಲಿ ನಾವು ಏನದು ಅಕ್ಕಿ ಚೀಲ ತೊಗೊಂಡ್ವಿ. 64 ರೂಪಾಯಿ kg ಅಕ್ಕಿ. ಎಲ್ಲಿ ಬಂತು ದೇಶ ನಮ್ಮದು. ಸ್ಯಾಲ್ರಿ ಮಾತ್ರ ಅಷ್ಟೇ ಐತಿ. ರೇಟ್ ಮಾತ್ರ ಪ್ರಾಡಕ್ಟ್ ಜಾಸ್ತಿ ಹಾಕೋತಾರ ಅಂತಾವು. ಪ್ರಾಡಕ್ಟ್ಸ್ ಹೆಂಗೆ ಜಾಸ್ತಿ ಮಾಡ್ತೀರಿ ಹಂಗೆ ಸ್ಯಾಲ್ರಿ ಮಾಡಿರು. ಸ್ಯಾಲ್ರಿ ಜಾಸ್ತಿ ಮಾಡಿರಿ ಒಂಚೂರು, ಹಂಗಂದ್ರೆ ಬದುಕ್ತಾರೆ ಬೆಂಗಳೂರಿನ ಜೀವನ ನಡ್ಸೋಕೆ ಒಂಚೂರು ಹೆಲ್ಪ್ ಆಗತ್ತೆ ಜನರಿಗೆ. ನಾವು ನೀವು ಪ್ರಾಡಕ್ಟ್ಸಿಂದು MRP SP ಚೇಂಜ್ ಮಾಡೋದು ಜಾಸ್ತಿ ಮಾಡ್ತೀರಿ. ಸ್ಯಾಲ್ರಿ ನೋಡಿದ್ರೆ ಬರೀ 20,000 ಕೊಟ್ರೆ ಎಲ್ಲಿ ಹೋಗೋಣ ನಾವು? ಮನೆಗೆ ಹೆಂಗೆ ಬಿಡ್ಸೋಣ, ಮನೆಗೆ ಹೆಂಗೆ ಕಳ್ಸೋಣ? ಡಿಗ್ರಿ ಕಲ್ತ್ರು ಮತ್ತು ನಾವು ಎಷ್ಟು ಕಳ್ಸೋದು? 12,000 ರೂಪಾಯಿ ಕಳ್ಸೋದಾಗೈತೆ ಮನೆಗೆ, ಗೊತ್ತಾನೆ? ಜಾಸ್ತಿ ಮಾಡ್ರಿ ಒಂಚೂರು, ಸ್ಯಾಲ್ರಿ ಜಾಸ್ತಿ ಮಾಡ್ರಿ ಒಂಚೂರು. ಸುಮ್ಮನೆ ಇವ್ರಿಗೂ ಅಷ್ಟ ಐತಿ, ನನಗೂ ಅಷ್ಟ ಐತಿ. ಒಂದು ಜಾಸ್ತಿ ಮಾಡ್ರಿ. ನಾವು ಜಾಸ್ತಿ ಹೆಂಗೆ ಕೇಳಲ್ಲ, ಒಂದು 50,000 ರೂಪಾಯಿ ಸಾಕಷ್ಟು. ಜಾಸ್ತಿ ಬಂದ್ರೆ ಅಯ್ಯೋ ಮೊದಲೇ ಜಾಸ್ತಿ ಕೈ ಆಗ್ತಾನೆ ನೀವು. ಜಸ್ಟ್ ಈಗ ಸ್ವಲ್ಪ ಅಂದ್ರೆ ಒಂದು 25-30 ಮಾಡಿ ಸಾಕು. ಮುಂದಿನ ನೋಡೋಣ. ಒಟ್ಟು ಉರಿತೈತೆ ಬೇರೆಯವ್ರು ನೋಡಿದ್ರ. ಬೇರೆ ಎಲ್ಲ ಊರ ನಮಗೆ. ಸದ್ಯಕ್ಕೀಗ ಅಕ್ಕಿ ಚೀಲ ಒಂದು ನೋಡ್ರಿ ಎಲ್ಲರೂ ಏನದು ಇಷ್ಟ ಐತೆ ರೇಟಿಗೆ ಅಂತ ತಗೊಂಡೋದ್ರೆ ನಾವು ಕಡಿಮೆ ಹುಡ್ಕೊಂಡು ತಗೊಂಡು ಹೋಗ್ಬೇಕು. ಗೊತ್ತಾ ನಿಮ್ಗೆ? ಇಲ್ಲಿ ಯಾವುದೋ ಒಂದು 74 ರೂಪಾಯ್ದು ಒಂದು ಆಟ ಸಿಕ್ತು, ಸುಮ್ಮನೆ ಎತ್ಕೊಂಡ್ಬಿಟ್ಟೇವೆ. 2 kg ರೇಷನ್ ತಗೊಳಕ್ಕೆ ದುಡ್ಡಿದೆ. ನನ್ನ ಮಗ ರೂಮಿಗೆ TV ತಗೊಂತಾನಂತ. ತಾಡ್ತಡಿ ವಿಡಿಯೋ ಮಾಡೋದನ್ನ ನಿಲ್ಲಿಸ್ತಾನೆ.
ಮೊಟ್ಟೆ ಹಿಡ್ಕೊಂಡೇನಿ ಕೈಯಾಗ. ಫುಲ್ ರಿಸ್ಕಿ ಕೆಲಸ. ಇದಕ್ಕಾರ ಒಂದು ಸಬ್ಸ್ಕ್ರೈಬ್ ಮಾಡ್ಕೇಳಿ. ಹೌದಿಲ್ಲ? ಇಲ್ಲಿ ನೋಡ್ರಿ ಸಂತೋರ್ ಪಾಪ ಅಂತ ದೊಡ್ಡ ಚೀಲ ಓದ್ಕೊಂಬರತ್ತಾನ. ಇದಕ್ಕಾರ ಸಬ್ಸ್ಕ್ರೈಬ್ ಮಾಡ್ಕೇಳಿ ನೋಡ್ರಿ. ನಾನೊಂದು ಬಗಲಾಗ ಒಂದು ಕೈಯಾಗಿ ಆಡು. ಇದಕ್ಕಾರ ಸಬ್ಸ್ಕ್ರೈಬ್ ಮಾಡ್ಕೇಳಿ ಗಾಯ್ಸ್. ಫೈನಲಿ ರೂಮಿಗೆ ಬಂದ್ವಿ. ಈಗ ಕಿಡಿ ತೆಗೆದು ಒಳಗೋಗ್ಬೇಕು. ಅಮರೇಂದ್ರ ಬಾಹುಲಿನ ನಾನು ಏನಾಗತ್ತೆ ಮಹೇಂದ್ರ ಬಾಹುಬಲಿ ಆದ ನಾನು. ಇವಾಗ ಕೀ ತೆಗೆದು ನಾನು ನೋಡ್ತಾ ಇದ್ದೀನಿ. ಕಟ್ಟಪ್ಪ ಕೀ ತೆಗೆದು ದೇವಸ್ಥಾನ ಇನ್ನೂ ಬಂದಿಲ್ಲ ಗೊತ್ತಾ? ಮೊಟ್ಟೆ ಚಿಕ್ಕಿ. ಇವಾಗ ಚಿಕ್ಕಿ ಎಗ್ರೆಸ್ ಮಾಡೋಣ. ಬರೀ ಇಂಥದೆಯಾ? ಚಿಕ್ಕಿ ಎಗ್ರೆಸ್, ಸ್ಪೆಷಲ್ ಎಗ್ರೆಸ್. 3 ಮೊಟ್ಟೆ 1 ಚಿಕ್ಕಿ ವಸ್ತುನ ಹೊಡೆದಾಕ್ಬಿಡೋದು. ಮಸ್ತಾಗ ಚಿಕ್ಕಿ ಎಗ್ರೆಸ್. ತಿಂದಿಲ್ಲ ಅಂದರೆ ಫುಲ್ ರೆಸಿಪಿ ನೋಡ್ರಿ, ಮಸ್ತ್ ಇರ್ತೈತಿ. ಇವಾಗ ನಾವು ಎಗ್ರೆಸ್ ಮಾಡ್ಕೊಳಕ ಒಂಚೂರು ಈರುಳ್ಳಿ, ಟಮಾಟಿ, ಮೆಣಸಿಕಾಯಿ ಎಲ್ಲ ಹೆಚ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಲೆ ನನ್ನ ಜರ್ನಿಯಾಗ ಅದಾವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಎಗ್ರೆಸ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬರ್ರಿ ಗೈಸ್. ಎಗ್ರೆಸ್ ರೆಡಿ ಮಾಡ್ಕೊಂಡ್ವಿ. ಟೈಮು ಒಂದು 9:30 ಏನಾಗಿರಬೇಕು. ನೀರು ಉಳಿದಿದ್ದು ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ, ರೈಸು ಮತ್ತು ಇವಾಗ ಎಗ್ರೆಸ್ ಮಾಡ್ಕೊಂಡಿದ್ದು. ಅಷ್ಟು ಖಾಲಿ ಮಾಡ್ಬೇಕ್ರಿ ಈಗ. ನೋಡಿ ಅಣ್ಣ ಉಣ್ಣಾಕಂತಾರ. ಎಗ್ರೆಸ್ ಒಂದು ಸ್ವಲ್ಪ ಊಟ ಮಾಡಿ ಹೋಗ್ಬೇಕ್ರಿ ಈಗ. ನೈಟ್ ಶಿಫ್ಟ್ ವರ್ಕ್ ಐತಿ ಇವತ್ತು. ಹೋಗಿ ನಾಳೆ ಪಿಕಪ್ ಐತಿ. ನಾಳೆ ಊರಿಗೆ ಬೆಳಗ್ಗೆ ಬೇಗ ಹೋಗ್ಬೇಕು ನಾನು. ಹಾಗಾಗಿ ಬೇಗ ಬೇಗ ವರ್ಕ್ ಮುಗಿಸ್ಕೊಂಡು ಬರ್ಬೇಕು ನಾಳೆ. ನೋಡೋ ಮತ್ತೆ ಸಿಗ್ತೇನೆ. ಹಾಯ್ ಗಾಯ್ಸ್, ನಾವು ವರ್ಕಿಗೆ ಬಂದ್ವಿ ಫೈನಲಿ. ಇವಾಗ 10:40 ಆಗಿದೆ ಟೈಮು. ಯಾವಾಗ ಒಂದು ಸ್ವಲ್ಪ ವರ್ಕ್ ಇದೆ, ಬಿಲ್ಗಿಲ್ಲಿದ ಒಂದು ಸ್ವಲ್ಪ ಮುಗಿಸ್ಕೊಂಡು ನಾನು ರೆಸ್ಟಿಗೆ ಹೋಗ್ಬೇಕಾ. ಮಣಿ ಸರ್ ಇದೆಲ್ಲ ರೆಸ್ಟಿಗೆ ಹೋಗಿ ಬಂದುಬಿಟ್ಟು ಸ್ವಲ್ಪ ವರ್ಕ್ ಮಾಡಿ ಸ್ಯಾಪ್ ಕ್ಲೋಸ್ ಆದಮೇಲೆ ನಾವು ರೆಸ್ಟ್ ತೊಗೊಳಕ್ಕೆ ಹೋಗ್ತೀವಿ. 1 ಅವರ್ ಬ್ರೇಕ್ ಇರುತ್ತೆ. ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಸ್ಯಾಪ್ ಕ್ಲೋಸ್ ಆಗುತ್ತೆ. ಅದು ಅಪ್ಡೇಟ್ ವರ್ಷನ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಫ್ರೀ ಬೇಕಾದರೆ ನಾವು ಬೇರೆ ವರ್ಕ್ನ ಮಾಡ್ಕೋಬೋದು. ಬಿಲ್ಸ್ ಇರ್ತಾವಲ್ಲ ಪೆಂಡಿಂಗ್ ಇರೋದು ಅವನ್ನೆಲ್ಲ ಮಾಡ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ನಾನು ಇವತ್ತು ನೋಡ್ಬೇಕ್ರಿ, ನಾಳೆ ಊರಿಗೆ ಹೋಗ್ಬೇಕಂತಿದ್ದೀನಿ. ಇನ್ನೇನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ಅಪ್ಡೇಟ್ ಮಾಡ್ತಾರೆ ಅವರು. ಅಪ್ಡೇಟ್ ಮಾಡ್ತೇನೆ. ಊರಿಗೆ ಹೋಗೋದಾದರೆ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಪ್ರೊಸೆಸ್ ಅವ್ರು ಏನೇನಂತ ಅದನ್ನು ಲಾಗ್ ಇರ್ತಾರೆ. ನೀವು ಸಪೋರ್ಟ್ ಮಾಡ್ತಾಯಿರಿ. ಓಕೆ ಗೈಸ್, ನಾನು ಇವತ್ತಿನ ಲಾಗ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ಥಿಂಗ್ಸ್ಗಳಿಂದ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಬಾಯ್.